ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸಂಜೆಯ ವಂದನೆಗಳು ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕಾರ ಅಂತ ತಿಳಿಸ್ತಾ, ಶ್ರೀಮತಿ ಸಿಂಧೂರ ನಮ್ಮ ನಾಗಿರೆಡ್ಡಿ ಸರ್ ಮತ್ತು ಅವರ ತಂಡದ ಒಂದು ಕಾಣಿಕೆ ನಿಜಕ್ಕೂ ತೆರೆ ಮೇಲೆ ನೋಡಿದರೆ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಟೀಸರ್ ಇರ್ಬೋದು, ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಎಸ್ಪೆಷಲಿ ಸಾಂಗಲ್ಲಿ ಹೀರೋ ಸರ್ ಮತ್ತು ಹೀರೋಯಿನ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ. 2-3 ಶಾರ್ಟಲ್ಲಂತೂ ಎಲ್ಲರೂ ವಿಷಲ್ ಹೊಡೆಯುವಂಥ ಶಾರ್ಟ್ಸ್ಗಳಿದೆ. ನಿಮ್ಮ ಲುಕ್ಕು, ಒಂದು ಗಾಗಲ್ ಹಾಕ್ಕೊಂಡು ಮತ್ತು ಸೀನ್ರಿ DOP ದಾಸ್ ಅವ್ರು ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಕಥೆನೂ ಕೂಡ ತುಂಬ ಸಸ್ಪೆನ್ಸು ಥ್ರಿಲ್ಲರ್ ಇದೆ. ನಿಮಗೆ ನೋಡಿದಾಗೇನೋ ಒಂದು ಬಿಗಿನಿಂಗಲ್ಲಿ ಮೈಥಾಲಜಿ ಅನ್ನಿಸ್ಬೋದು, ಬಟ್ ಕತೆ ಮೈಥಾಲಜಿ ಜೊತೆಯಲ್ಲಿ ಸೋಷಿಯಲ್ ತುಂಬ ಚೆನ್ನಾಗಿ ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಒಂದು ಒಬ್ಬ ಹೀರೋ ಸೋದರ ಮಾವನ ಪಾತ್ರ. ಅದು ತುಂಬ ಕ್ರಿಕೆಟ್ ಪಾತ್ರ. ಅದು ತೆರೆ ಮೇಲೆ ನೋಡಿದ್ರೆ ನಮ್ಮ ಹಿಂದಿನ ಹಳೆಯ ಸಿನಿಮಾಗಳಲ್ಲಿ ವಜ್ರಮುನಿಯವರು, ಧೀರೇಂದ್ರ ಗೋಪಾಲ್ ಅವರು, ತೂಪ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದ ಪಾತ್ರನ ನೆನಪಿಗೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ಶ್ರೀಮತಿ ಸಿಂಧೂರ ಒಂದು ಒಳ್ಳೆ ಅನುಭವ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದರೆ ಒಂದಷ್ಟು ಹೊಸ ಹೊಸ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ, ಜೊತೆಗೆ ಅನಂತರಾಜ್ ಸರ್ ಡೈರೆಕ್ಟ್ರು, ಅವ್ರ ಜೊತೆ ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅನುಭವ. ಆ್ಯಂಡ್ ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಾಗಿರೆಡ್ಡಿ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾನ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಒಂದೊಳ್ಳೆ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಅಂದರೆ ಹ್ಯೂಮನ್ ವ್ಯಾಲ್ಯೂಸ್, ಇಮೋಷ್ನಲ್ ವ್ಯಾಲ್ಯೂಸ್ಗಳನ್ನು ಇಟ್ಕೊಂಡು ಮತ್ತೊಬ್ಬರು ಯಾವ ಥರ ಅವ್ರಿಗೆ ಮೋಸ ಮಾಡ್ತಾರೆ ಅಥವಾ ಅವರ ಇಮೋಷನಲ್ ವ್ಯಾಲ್ಯೂಸ್ ಜೊತೆ ಯಾವ ಥರ ಆಟ ಆಡ್ತಾರೆ, ಇನ್ ರಿಟರ್ನ್ ಕರ್ಮ ರಿಟರ್ನ್ಸ್ ಅಂತ ಏನಿದೆ ಅದರ ಮೂಲ ಇಟ್ಕೊಂಡು ಕತೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಲೊಕೇಶನ್ಸ್ ಬಗ್ಗೆ ಹೇಳೋದ್ರೆ ಮೂಡಿಗೆರೆ ಸುತ್ತಮುತ್ತ ನಾನು ಫಸ್ಟ್ ಟೈಮ್ ಒಂದು ಸಿನಿಮಾ ಅಂತ ಆ್ಯಕ್ಟಿಂಗ್ ಮಾಡಿದ್ದೆ ಆ ಲೊಕೇಶನಲ್ಲಿ. ತುಂಬ ಒಳ್ಳೆ ಲೊಕೇಶನ್ನು. ಆ್ಯಂಡ್ ನೀವೇ ನೋಡಿದರೆ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ಲೊಕೇಶನನ್ನು ತೋರಿಸಿದ್ದಾರೆ. ಅದೆಲ್ಲ ಕ್ರೆಡಿಟ್ಸು ದಾಸಣ್ಣನಿಗೆ ಹೇಳಬೇಕು. ಯಾಕೆಂದರೆ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮ್ಯಾನು, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಮ ಸಿಂಧೂರ ತಂಡಕ್ಕೆ. ಆದಷ್ಟು ಬೇಗ ಶ್ರೀಮತಿ ಸಿಂಧೂರ ಚಿತ್ರ ಬಿಡುಗಡೆ ಆಗ್ತದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ. ಆ್ಯಂಡ್ ಮೇಲಾಗಿ ವಿಜಯ ರಾಘವೇಂದ್ರ ಸರ್ ಜೊತೆ ನಂದು 2ನೇ ಸಿನಿಮಾ ಇದು. ತುಂಬ ಖುಷಿ ಅವ್ರ ಜೊತೆ ವರ್ಕ್ ಮಾಡೋದು. ಅದೇ ಥರ ಶ್ರೀಮತಿ ಸಿಂಧೂರ ಚಿತ್ರದ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಡಿಯೋ ರಿಲೀಸು ಅಥವಾ ಟೀಸರ್ ರಿಲೀಸಿಗೆ ಬಂದಿದ್ದು ನನ್ನ 25 ವರ್ಷಗಳ ಕರಿಯರಲ್ಲಿ ಇದೆ ಮೊದಲು. ಹಾಗಾಗಿ ಈ ಚಿತ್ರ ಯಾವತ್ತೂ ನೆನಪಿರುತ್ತೆ. ವಿಶೇಷತೆಗಳಂದರೆ ನಾಗಿರೆಡ್ಡಿ ಸರ್ ಜೊತೆನೂ ಮತ್ತು ರಾಜೇಶ್ ರಾಮನಾಥ್ ಸರ್ ಜೊತೆನೂ ಬಹುಶಃ 20 ವರ್ಷಗಳ ಹಿಂದೆ ಇಬ್ಬರ ಜೊತೆನೂ ಕೆಲಸ ಮಾಡಿದ್ವಿ. ರಾಜೇಶ್ ರಾಮನಾಥ್ ಸರ್ ಟ್ಯೂನ್ಗಳಿಗೆ ಇವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದು. ಮತ್ತು ಈಗ ಅವರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ. ಇದರಲ್ಲಿ 2 ಹಾಡುಗಳು ನಾನು ಬರ್ತಿದ್ದೀನಿ. 2 ಹೂಮಳೆ ಅಂತ ಒಂದು, ಅಲ್ಲೊಂದು ಇನ್ನೊಂದು ಮೋಡವು ನಮ್ಮನ್ನೇ ಕದ್ದು ನೋಡುತ್ತವೆ ಅಂತ. ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತೀರಾ. ನಿಮಗೆ ಏಜ್ ಆಗ್ತಿಲ್ವಾ ಅಂತ, ಏನಾದರೂ ಫ್ರಿಜ್ ಕೂತ್ಕೊತೀರಾ ಮನೆಗೆ ಹೋಗಿ ಅಂತ ಒಂದು ಡೌಟ್ ಆಗ್ತಿದೆ ನನಗೆ. ನಾವೆಲ್ಲ ನಿಮ್ಮ ಜೊತೆಯವರೇ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮೇಡಮ್ ಅಷ್ಟೇ, ಹೀರೋಯಿನ್ ಮೇಡಮ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಹಾಡುಗಳು ಮಧುರವಾಗಿ ಮೂಡಿ ಬಂದಿದೆ. ಈಗ ಇತ್ತೀಚೆಗೆ ಬರ್ತಿರೋ ಹಾಡುಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಖಂಡಿತವಾಗ್ಲೂ ಯಾವುದೇ ಡೌಟ್ ಇಲ್ಲದೆ ಇರ್ಬೋದು. ವಿಶೇಷವಾಗಿ ಯಾಕಂದರೆ ತುಂಬ ಅಬ್ಬರದ ಹಾಡುಗಳ ನಡುವೆ ಬಹಳ ಮೆಲೋಡಿಯಸ್ 4 ಹಾಡುಗಳು ಕೂಡ ಮೆಲೋಡಿ ಕೇಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೇಕ್ಷಕರ ಪ್ರೋತ್ಸಾಹ, ಮಾಧ್ಯಮಗಳ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಹೇಳ್ಕೊಡ್ತೀವಿ. ಕೊನೆಯದಾಗಿ ನೆನೆಸ್ಕೋಬೇಕು ಅಂದರೆ ಡೈರೆಕ್ಟರ್ ಅವರು ಅನಂತರಾಜ್ ಸರ್ ಮತ್ತು ಗಂಗು ಸರ್ನ ನೆನೆಸ್ಕೋಬೇಕು. ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಅವರು ಮುಖ್ಯ ಕಾರಣಕರ್ತರು. ನಮಸ್ಕಾರ ಎಲ್ರಿಗೂ, ಮೀಡಿಯಾದವರಿಗೂ, ಕಲಾವಿದರಿಗೂ, ಎಲ್ಲ ನಮ್ಮ ಸಹಪಾಠಿಗಳಿಗೂ ನಮಸ್ಕಾರ. ನಾನು ಇದು 20 ವರ್ಷಗಳ ಕನಸು.
ಈಗ ನೆರವೇರ್ತಾ ಇದೆ. ಗ್ರೀನ್ ಸಿಗ್ನಲ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ತಾವೆಲ್ಲರೂ ನೋಡಿದ್ದೀರ. ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ಥರ ಇವಾಗ 20 ವರ್ಷ ಆದ ನಂತರ ನಾವು ಒಂದು ಸಿನಿಮಾ ಮಾಡೋಣ, ನನ್ನ ಕೈಲಾದಷ್ಟು ಅಷ್ಟು ನಮ್ಮ ಕಾರ್ಮಿಕರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮಾಡಿದೆ. ಅದಕ್ಕಾಗಿ ನಮ್ಗೆ ಒಳ್ಳೆ ಹೀರೋ ಬೇಕಾಗಿತ್ತು. ಫಸ್ಟ್ ಕ್ಲಾಸ್ ಹೀರೋ ಸಿಕ್ಕಿದ್ರು, ಹೀರೋಯಿನ್ ಸಿಕ್ಕಿದ್ರು, ಡೈರೆಕ್ಟರ್ ಸಿಕ್ಕಿದ್ರು, ಆಮೇಲೆ ನಮಗೆ ಎಕ್ಸಿಕ್ಯೂಟಿವ್ ಆಗಿ ನಮ್ಮ ಗಂಗಾಧರ್ ಅವರು ಸಿಕ್ಕಿದ್ರು. ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಇವರು ಕವಿರಾಜ್ ಅವರು ನನಗೆ ಹಳೇ ದೋಸ್ತಿರು. ಅದರಿಂದ ಒಂದು ವಿಷಯ ಏನಂದರೆ, ಇವರು ನನಗೆ ಬರೆದಿರೋ ಸಾಂಗ್ ಇದುವರೆಗೂ ತಗೊಂಡಿಲ್ಲ, ಕೇಳೇ ಇಲ್ಲ ನಡೆಯೋರು. ನಾನು ಅದ್ಭುತ ಇದ್ರು. ಬೇರೆಯವರೆಲ್ಲ ಫಸ್ಟ್ ದುಡ್ಡು ಕೊಟ್ಟರೆ ಬರೀತಾರೆ, ಆದರೆ ಇವರು ಬರೆದ್ರು ಇದುವರೆಗೂ ಕೇಳಿಲ್ಲ. ಇದು ನಮ್ಮ ಮೇಲೆ ಪ್ರೀತಿನ ಏನೋ ಗೊತ್ತಾಗಿಲ್ಲ. ಎಲ್ರಿಗೂ ಸಟ್ಲ್ ಮಾಡಿಲ್ಲ ನಾನು, ದಯವಿಟ್ಟು ಕ್ಷಮಿಸ್ಬೇಕು ನೀವು. ನಾವು ಮಾಡ್ಕೊಳ್ತೀವಿ ಸರ್. ಇಲ್ಲಿ ಪತ್ರಕರ್ತರಿಗೆ ನಾನು ಇನ್ನೊಂದು ಸಲ ನಮಸ್ಕಾರವನ್ನು ಹೇಳ್ತೀನಿ. ತುಂಬ ನಮ್ಮ ಮೇಲೆ ಭರವಸೆ ಇಟ್ಟು ಇಷ್ಟು ದೊಡ್ಡ ಮಳೆ ಇದ್ದರೂ ಕೂಡ ತಾವಿಲ್ಲಿ ಬಂದು ಇಲ್ಲೆಲ್ಲ ವೆಯ್ಟ್ ಮಾಡಿ ಇಷ್ಟೊತ್ತು ನೀವು ಮಾಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಂತರ ನಮ್ಮ ಈ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು, ನಮ್ಮ ಟೀಮ್ ಅವ್ರು ಬಂದಿದ್ದಾರೆ. ಸ್ವಲ್ಪ ಡೈರೆಕ್ಟರ್ನವರು ಮತ್ತು ಇವರು ಕ್ಯಾಮ್ರಾಮನ್ ಅವರು ಬರೋದು ಲೇಟ್ ಆಗಿದೆ, ಬಟ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ರು ಮಳೆಯಿಂದ, ಅದರಿಂದ ಬರಲಿಲ್ಲ. ಅವ್ರಿಗೂ ಇದ್ರ ಬಗ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇನ್ನೇನು ವಿಶೇಷ ಅನ್ನೋದೇನು ನಮ್ಮ ಹತ್ರ ಎಲ್ಲ ಇನ್ನೊಂದು ವಿಶೇಷ ಏನಂದರೆ, ನನ್ನಲ್ಲಿ ಈ ಸಿನಿಮಾ ನನ್ನ ಬಂಡವಾಳ ಏನು ಬಿದ್ದಿದೆ ಅದ್ರ ಮೇಲೆ ಬಂದಿರೋ ದುಡ್ಡನ್ನು ಎಲ್ಲ ನಮ್ಮ ಕಾರ್ಮಿಕ ಕಲಾವಿದರಿಗೂ ನಾನು ಶೇರ್ ಕೊಡ್ತೀನಿ. 100% ಪ್ರತಿಯೊಬ್ಬರಿಗೂ ಶೇರ್ ಕೊಡ್ತೀನಿ. ಬರೀ ನನಗೆ ಏನಿದೆ ನಾನು ತಗೊಂಡು ಪ್ರತಿಯೊಂದು ರೂಪಾಯಿ ಕಲಾವಿದರಿಗೆ ನಾನು ಹಂಚಿಬಿಡ್ತೀನಿ. ನನಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಒಳ್ಳೆ ಕಲಾವಿದರಿಗೆ, ಕಾರ್ಮಿಕರಿಗೆ ಇವ್ರಿಗೊಂದು ಕೆಲಸ ಕೊಡಾರೆ. ಇಂಡಿಯಾಗೆ ಸಾಂಗ್ ಅಷ್ಟು ಅದ್ಭುತವಾದ ಒಂದು ಸಾಂಗ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪತ್ರಿಕೋದ್ಯಮದವರಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ, ಅಂದರೆ ಅವರು ಎಲ್ಲರೂ ನನ್ನನ್ನು ಹೇಗೆ ಕಾಣ್ತೀನಿ ಅಂದರೆ, ನನಗೆ ಮಾರ್ಗದರ್ಶಕರು ಅನ್ನೋ ಹಾಗೆ ನಾನು ಕಾಣ್ತೀನಿ, ಹಾಗೆ ಬೆಳ್ಕೊಂಡು ಬಂದಿರೋದು ಸಹ. ಹಾಗಾಗಿ ಇವತ್ತು ಒಂದು ಶುಭ ಸೂಚನೆ. ಈ ಶೆಕೆಯಲ್ಲೂ ಕೂಡ, ಈ ಥರ ಬಿಸಿಲಲ್ಲೂ ಕೂಡ ಇವತ್ತು ಒಂದು ಮಳೆ, ಅದರ ಮಧ್ಯದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಶ್ರೀಮತಿ ಸಿಂಧೂರ ಸಿನಿಮಾದ ಆಡಿಯೋ ಲಾಂಚಿಂಗ್ ಅಂತ ಹೇಳಿದ್ರೆ, ಅದು ಎಲ್ಲೋ ಒಂದು ಕಡೆ ಭಗವಂತನ ಕೃಪೆ ಇದೆ ಅನ್ನೋದನ್ನು ಭಾವಿಸ್ತಾ, ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರು ನಾಗಿರೆಡ್ಡಿ ಸರ್ಗೆ ನಾನು ಕೃತಜ್ಞತೆ ಹೇಳಬೇಕು. ನಮ್ಮ ಇಡೀ ಚಿತ್ರ ತಂಡ ಏನಿದೆ, ನಾವೆಲ್ಲ ಕಲಾವಿದರ ಒಂದು ತಂಡ ನಾವಿಲ್ಲಿ ಕೂತಿದ್ದೀವಿ. ನಾನು ಕವಿರಾಜ್ ಸರ್ಗೆ ನಾನು ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ನಿಜ ಅವ್ರು ಹೇಳಿದ ಪಾಪ ಹರಸಾಹಸ ಮಾಡಿ ಒಂದು ಆಡಿಯೋ ಲಾಂಚಿಗೆ ಬಂದಿದ್ದೀವಿ, ಒಂದು ಇವೆಂಟಿಗೆ ಬಂದಿದ್ದೀವಿ ಅಂದರೆ ನಮ್ಮ ಮೇಲೆ ಅವ್ರಿಗಿರುವಂಥ ಒಂದು ವಿಶ್ವಾಸ ಆಗಲಿ, ಒಂದು ಅಕ್ಕರೆ ಆಗಲಿ, ನಿರ್ಮಾಪಕರ ಮೇಲೆ ಅವ್ರಿಗಿರುವಂಥ ಗೌರವ ಆಗಲಿ, ಇದೆಲ್ಲವೂ ಕಾರಣ ಆಗುತ್ತೆ. ಗಣೇಶ್ ಮಾಸ್ಟರ್ ಹೇಳಿದ್ರು, ಜೊತೆ ಕೆಲಸ ಮಾಡಿದ ಅದೃಷ್ಟ ಅಂತ. ಏನು ಅದೃಷ್ಟ ಮಾಸ್ಟರ್ ಜೊತೆಗೆ ಬೆಳ್ಕೊಂಡು ಬಂದಿದ್ದೀವಿ ಮೊದಲನೇ ದಿವಸದಿಂದ. ಸೊ ಹಾಗಾಗಿ ಅದು ಅದೃಷ್ಟ ಏನಿಲ್ಲ, ನಮಗೆ ಅದು ಒಂದು ಒಳ್ಳೆ ಅವಕಾಶ. ಗಂಗಣ್ಣ ಅವರು ಈ ಸಿನಿಮಾ ಮಾಡೋಕ್ಕೆ ಬಂದಾಗ ಮನೆಗೆ ಅವರು ಒಂದು ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ರು. ಬಹಳ ಏನು ಹೇಳ್ತಾರೆ, ಕಥೆ ಮಾಡೋದ್ರಿಂದ ಹಿಡಿದು ಇವಾಗ ಟೀಸರು, ಹಾಡುಗಳು ಅದೆಲ್ಲ ಪ್ರೆಸೆಂಟ್ ಮಾಡೋವರೆಗೂ ನಿರ್ಮಾಪಕರಿಗೆ ಅವರ ಕಥೆ ಮೇಲಿರುವಂಥ ಬಹಳ ದೃಢವಾದ ನಂಬಿಕೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿಶ್ವಾಸ ಇದೆ ಕಥೆ ಮೇಲೆ. ಕಥೆ ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಯಾಕಂದರೆ ಇವಾಗ ಸಿನಿಮಾಗಳು ಬರ್ತಿರೋ ಭರ ನೋಡಿದ್ರೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಅದು ಟ್ರೆಂಡ್ ಅಂತ ಹೇಳಬೇಕು ಅಥವಾ ನಮ್ಮೆಲ್ಲರ ಮನಸ್ಥಿತಿ. ಯಾಕಂದರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡಬೇಕು, ಬರೀ ಆಡಿಯನ್ಸ್ ಅಂತ ಹೇಳೋದಕ್ಕಿಂತ ಮನಸ್ಥಿತಿ ಹೇಗಿದೆ ಅಂದರೆ, ಫಾಸ್ಟ್ ಆಗಿರಬೇಕು, ಒಂದು ವೈಲೆನ್ಸ್ ಇರಬೇಕು, ಅಥವಾ ಬೇರೆ ಇನ್ನೇನೋ ಒಂದು ತುಂಬಾ ಬ್ರಿಸ್ಕ್ ಆಗಿರಬೇಕು. ಅದ್ರ ಮಧ್ಯದಲ್ಲಿ ಇವರು ಒಂದು ಒಳ್ಳೆ ಎಲ್ಲರೂ ಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾದ ಕಥೆ ಹೇಳಿದ್ರು. ಆ ಕಥೆ ಅವ್ರು ಹೇಳಬೇಕಾದ್ರೆ, ಅನಂತರಾಜು ಸರ್ ಕಥೆ ನರೇಟ್ ಮಾಡ್ಬೇಕಾದ್ರೆ, ನಿರ್ಮಾಪಕರ ಇನ್ವಾಲ್ವ್ಮೆಂಟ್ ಅಂದರೆ ಆ ಸಿನಿಮಾನ ಆಲ್ರೆಡಿ ನೋಡಿದ್ದಾರೆ ಅವರು. ಈ ಸಿನಿಮಾ ಈ ಥರ ಮಾಡ್ಬೇಕು ನಾನು ಅನ್ನುವಷ್ಟರ ಮಟ್ಟಿಗೆ ಅವ್ರಿಗೆ ಅದ್ರ ಮೇಲೆ ಹಿಡಿತ ಆಗಲಿ, ಅದ್ರ ಬಗ್ಗೆ ಒಂದು ಕಾಳಜಿ ಆಗಲಿ, ಇವೆಲ್ಲವೂ ನಾನು ಕಂಡೆ. ಹಾಗಾಗಿ
ಒಂದು ಸಿನಿಮಾ ಮಾಡೋಕ್ಕೆ ಒಬ್ರು ನಿರ್ಮಾಪಕರು 20 ವರ್ಷ ಆದ್ಮೇಲೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಇವಾಗಿನ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಬಿಡುವಿಲ್ದಂಗೆ ಶೂಟಿಂಗ್ ನಡೀತಾ ಇರುತ್ತೆ, ಕೆಲವೊಮ್ಮೆ ವಿಚಾರಿಸಿದ್ರೆ ಯಾವುದು ಶೂಟಿಂಗೇ ನಡೀತಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಆ ಥರ ಒಂದು ಸಮಯದಲ್ಲಿ ಒಬ್ರು ನಿರ್ಮಾಪಕರು ಬರ್ತಾರೆ, ಎಲ್ಲರೂ ಕೆಲಸ ಕೊಡ್ತಾರೆ, ನಮಗೆ ದುಡ್ಡು ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ. ಸೊ ಈ ಥರ ನಿರ್ಮಾಪಕರು ಬಂದಾಗ ಅವರ ನಂಬಿಕೆ ಜೊತೆ, ಅವರ ವಿಶ್ವಾಸದ ಜೊತೆ ನಾವೊಂದ್ಸಲ ಕೈ ಜೋಡಿಸಿ ಒಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಈ ಉದ್ದೇಶ ಎಲ್ರದ್ದು ಒಂದೇ ಹಂತದಲ್ಲಿ ಇದ್ದಿದ್ರಿಂದ, ಒಂದೇ ಒಂದು ಲೆವೆಲಲ್ಲಿ ಇದ್ದಿದ್ರಿಂದ ಈ ಸಿನಿಮಾ ಇವಾಗ ಆಗಿ ಒಂದು ಒಳ್ಳೆ ಒಂದು ಮುದ್ದಾದ ಸಿನಿಮಾ ಕಾಣ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ನಮ್ಮ ದಾಸಣ್ಣ, ಆಮೇಲೆ ಇಡೀ ಕಥೆನ ಅದರ ಸಾರಥ್ಯ ವಹಿಸಿ ಅದನ್ನು ನಿರ್ದೇಶನ ಮಾಡಿರೋ ನಮ್ಮ ಅನಂತರಾಜು ಸರ್. ಸೊ ಈ ಸಿನಿಮಾದ ಟೀಸರ್ ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ. ನಿಮ್ಮ ಪ್ರೀತಿಯನ್ನು, ನಿಮ್ಮ ಪ್ರೋತ್ಸಾಹವನ್ನು, ನಿಮ್ಮ ಮಾರ್ಗದರ್ಶನ ನಾನು ಯಾವಾಗಲೂ ಬೇಡೋ ಹಾಗೆ ಇವಾಗಲೂ ಹಾಗೆ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಸಿನಿಮಾ ತಂಡದ ಮೇಲಿರಲಿ. ಇದ್ರ ಮುಖಾಂತರ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹಾಗೂ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬರೋ ಸ್ವಲ್ಪ ಲೇಟ್ ಆಯಿತು. ಬಟ್ ನಾನು ಆ್ಯಕ್ಚುಲಿ ನಿಮ್ಮೆಲ್ಲರಿಗಿಂತ ಬೇಗ ಮನೆ ಬಿಟ್ಟಿದ್ದೆ, ಬಟ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಸೊ ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲಿರೋ ಎಲ್ರಿಗೂ ಪ್ರೀತಿಯ ಸ್ವಾಗತ. ಆ್ಯಂಡ್ ಇಲ್ಲ ಸರ್, ಇಲ್ಲಿಗೆ ಓಕೆ, ನನಗಿದು ಒಂದೇ ಪ್ರೋಗ್ರಾಮ್ ಇದ್ದಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ದ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಟೈಮ್ ನಮಗೋಸ್ಕರ ತೆಗೆದ್ಬಿಟ್ಟು ಈ ಒಂದು ಮಳೆ ಇದ್ರೂ ಕೂಡ ಇಷ್ಟೊಂದು ವೆಯ್ಟ್ ಮಾಡಿ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನು ಶ್ರೀಮತಿ ಸಿಂಧೂರ ಬಗ್ಗೆ ಹೇಳಬೇಕಂದ್ರೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾಗಿರೆಡ್ಡಿ ಸರ್ ಆ್ಯಂಡ್ ಗಂಗಾಧರ್ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್. ಆ್ಯಂಡ್ ನಾನು ಫಸ್ಟ್ ಈ ಅಪಾರ್ಚುನಿಟಿ ಸಿಕ್ಕಿದಾಗ ನನಗೆ ಹೇಳಿರೋದು ವಿಜಯ ರಾಘವೇಂದ್ರ ಸರ್ ಅಂತ, ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋಗಿದ್ದು. ಬಟ್ ಇವಾಗ ಅನ್ನಿಸ್ತಾ ಇದೆ ಟೋಟಲ್ ಟೀಮ್, ಇಟ್ ವಾಸ್ ಟೂ ಗುಡ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್. ನನಗೆ ಒಂದು ಸೀನಿಯರ್ ಟೀಮ್ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಟೆಕ್ನಿಷಿಯನ್ಸ್ ಜೊತೆಗೆ ವರ್ಕ್ ಮಾಡಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರ ಹತ್ರನೂ ತುಂಬಾ ಕಲಿಯಕ್ಕೆ ಸಿಕ್ತು. ಆ್ಯಂಡ್ ಸಾಂಗ್ಸ್ ನೀವೇ ನೋಡಿದ್ರಲ್ವ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡಬ್ಬಿಂಗ್ ಮಾಡಬೇಕಾದ್ರೆ ಓವರಾಲ್ ಮೂವಿ ಒಂದು ರಫ್ ಆಗಿ ಐಡಿಯಾ ಬಂತು. ಸೊ ತುಂಬ ಖುಷಿ ಇದೆ. ಬಿಕಾಸ್ ಇವಾಗಿರೋ ಕಮರ್ಷಿಯಲ್ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೀರೋಯಿನ್ಗೆ ಬಂದು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಐ ಹೋಪ್ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ಅದಕ್ಕೆ ಆ ಪಾತ್ರನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನು ನಮ್ಮ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಂದರೆ ತುಂಬ ಜನದ ಡ್ರೀಮ್ ಅದು. ಸೊ ಅದು ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿರೋದು. ಸೊ ಐ ಫೀಲ್ ಸೊ ಹ್ಯಾಪಿ. ನಾನು 5:30 ಹೊರಟೋನು ಇಲ್ಲಿ ಮೌರ್ಯದಿಂದ ಇಲ್ಲಿಗೆ ಬರೋಕ್ಕೆ ಇಡೀ ಜಗ ಸುತ್ತಾಕೊಂಡು ಬಂದಿದ್ದೀನಿ. ಇಷ್ಟೊತ್ತಿಗೆ ಎಲ್ಲ ಕಡೆ ಮರಗಳು ಬಿದ್ದು ತುಂಬ ಅನಾಹುತ ಹಾಳಾಗೋಗಿದೆ ಇವತ್ತು. ಹಾಯ್, ಶ್ರೀಮತಿ ಸಿಂಧೂರ ನನ್ನ 12ನೇ ಸಿನಿಮಾ. ನಿರ್ಮಾಪಕರು ತುಂಬ ಶ್ರಮಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಇದೊಂದು ಒಳ್ಳೆ ಮನೋರಂಜನಾತ್ಮಕ ಮತ್ತು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನಮ್ಮ ಕಲಾವಿದರು ರಾಘು ಅವರು ಮತ್ತು ಪ್ರಿಯಾ, ಗಣೇಶ್ ರಾಘು, ಪ್ರಸನ್ನ ಬಾಗಿನ, ಇಲ್ಲಿ ಪ್ರಸನ್ನ, ಪ್ರತಿಯೊಬ್ಬ ಕಲಾವಿದರು ಸಾಕಷ್ಟು ನಮ್ಮ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬರೋದಕ್ಕೆ ಸಹಕಾರ ನೀಡಿದ್ದಾರೆ. ತಂತ್ರಜ್ಞರು, ನಮ್ಮ ದಾಸಣ್ಣ ಕ್ಯಾಮ್ರಾಮನ್ನು, ರಾಜೇಶ್ ರಾಮನಾಥ್ ಮ್ಯೂಸಿಕ್ ಡೈರೆಕ್ಟರು, ಪ್ರತಿಯೊಬ್ಬರು ಎಲ್ಲರೂ ಕೂಡ ಈ ಚಿತ್ರಕ್ಕೆ ನಮಗೆ ಒಳ್ಳೆ ಸಹಕಾರ ನೀಡಿದ್ರಿಂದ ಒಂದು ಒಳ್ಳೆ ಸಿನಿಮಾ ಆಗಿದೆ. ಜನತೆಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸೊ ನನ್ನ ಶ್ರಮಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಈ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಹರಸಾಹಸ ಮಾಡ್ತಿದ್ದಾರೆ. ಅದೆಲ್ಲರ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಾಗಾಗಿ ಅವರ ಒಂದು ಪ್ರಯತ್ನಕ್ಕೆ ಫಲ ಸಿಗಬೇಕು. ಅವರ ಶ್ರಮ ಖಂಡಿತ ನಿಮಗೆ ತೆರೆ ಮೇಲೆ ಕಾಣುತ್ತೆ. ನಿಮ್ಮ ಜನತೆಗೆ ಅದು ಇಷ್ಟ ಆಗುತ್ತೆ. ಅಭಿಮಾನಿಗಳು ಈ ಸಿನಿಮಾನ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಶ್ರಮಕ್ಕೆ ಒಳ್ಳೆಯ ಪ್ರತಿಫಲನೂ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಈ ಚಿತ್ರವನ್ನು ನೀವೆಲ್ಲ ಪ್ರೋತ್ಸಾಹಿಸಿ ಒಳ್ಳೆಯ ರೀತಿಯಲ್ಲಿ ಈ ಸಿನಿಮಾ ನಮಗೆ ಸಕ್ಸಸ್ಸನ್ನು ಕೊಡೋ ಹಾಗೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.